ನಾನು ಪತ್ರಿಕಾಗೋಷ್ಠಿ ಕರೆದಿರುವಂಥ ಉದ್ದೇಶ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಮಾರ್ಚ್ ತಿಂಗಳಲ್ಲಿ ರಾಜ್ಯ ಸರ್ಕಾರ ಬಜೆಟನ್ನು ಮಂಡನೆ ಮಾಡ್ತಾ ಇದೆ. ಬಜೆಟ್ ಮಂಡನೆಯಲ್ಲಿ ಅಫ್ಜಲ್ಪುರ್ ಮತಕ್ಷೇತ್ರಕ್ಕೆ ಅನುಕೂಲವಾಗುವಂಥ ಯೋಜನೆಯನ್ನು, ಅಫ್ಜಲ್ಪುರ್ ಅಭಿವೃದ್ಧಿಗೆ ಅನುಕೂಲ ಆಗ್ತಕ್ಕಂಥ ಯೋಜನೆಯನ್ನು ಸರ್ಕಾರ ಘೋಷಿಸಬೇಕು ಅಂಥೇಳಿ ವಿಶೇಷವಾದಂಥ ಪ್ಯಾಕೇಜ್ಗಳನ್ನು ಕೊಡಬೇಕು ಅಂಥೇಳಿ ನಾನು ಆಗ್ರಹ ಮಾಡ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹಿಂದುಳಿದಂಥ ಕ್ಷೇತ್ರ ಅಫ್ಜಲ್ಪುರ ಕ್ಷೇತ್ರ. ಇಲ್ಲಿ ನೈಸರ್ಗಿಕವಾದಂಥ ಸಂಪನ್ಮೂಲ ಅತಿ ಹೆಚ್ಚು ಇದ್ದರೂ ಕೂಡ ಆರ್ಥಿಕ ಅಭಿವೃದ್ಧಿ ಮತ್ತು ಬೇರೆ ಬೇರೆ ರೀತಿಯಿಂದ ಸಮಗ್ರ ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗಿರುವಂಥದ್ದು. ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಅಫ್ಜಲ್ಪುರ ಶಾಸಕರು ಆದಂಥ MY ಪಾಟೀಲ್ ಅವರು ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಮಲ್ಲಾಬಾದ್ ಮತ್ತು ಹತ್ನೂರು ಮಧ್ಯೆ ಒಂದು ಇಂಡಸ್ಟ್ರಿಯಲ್ ಏರಿಯಾವನ್ನು ಮಾಡುವಂಥದ್ದು ಆಗಬೇಕಾಗಿದೆ. ಹಾಗಾಗಿ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತಕ್ಕಂಥದ್ದು ಸರ್ಕಾರ ಘೋಷಣೆ ಮಾಡಬೇಕಾಗ್ತದೆ. ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮಾಡುವುದಕ್ಕೆ ರಾಜ್ಯ ಸರ್ಕಾರದ ಮೇಲೆ ವಿಶೇಷವಾಗಿ ಅಫ್ಜಲ್ಪುರದ ಶಾಸಕರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಒತ್ತಡವನ್ನು ಹೇರಿ ಅಫ್ಜಲ್ಪುರ ಅಭಿವೃದ್ಧಿಗೆ ಪೂರಕವಾದಂಥ ಒಂದು ಕೈಗಾರಿಕಾ ಏರಿಯಾವನ್ನು, ಒಂದು ಕೈಗಾರಿಕಾ ಪ್ರದೇಶವನ್ನು ಮಾಡಬೇಕು ಅಂಥೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ಇನ್ನೂ ಕೂಡ ಹೆಚ್ಚು ಕೈಗಾರಿಕೆಗಳನ್ನು ಬರಬೇಕು, ಉದ್ಯೋಗ ವ್ಯಾಪಾರಗಳನ್ನು ಬೆಳಿಬೇಕು ಅಂಥೇಳಿ ನಾನು ಸರ್ಕಾರ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂಥೇಳಿ ಆಗ್ರಹಿಸ್ತಾ ಇದ್ದೇನೆ. ಅದರ ಜೊತೆಗೆ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಏನಿದೆ, ಹತ್ನೂರು ಹತ್ರ ಒಂದು ಜಂಕ್ಷನನ್ನು ಆಗಿದೆ. ಆ ಜಂಕ್ಷನು ಬಹುಶಃ ದೊಡ್ಡ ದೊಡ್ಡ ನಗರಗಳಿಗೆ, ಇವತ್ತು ಒಂದು ಕಡೆಗೆ ಸೂರತ್, ಇನ್ನೊಂದು ಕಡೆಗೆ ಚೆನ್ನೈ ಇದ್ದರೂ ಕೂಡ ಬೆಂಗಳೂರಿಗೆ ಸಮೀಪವು, ಬಾಂಬೆಗೆ, ಇನ್ನೊಂದು ಕಡೆಗೆ ಹಲವಾರು ನಗರಗಳಿಗೆ, ವಾಣಿಜ್ಯ ನಗರಗಳಿಗೆ ಸಂಪರ್ಕ ಇರತಕ್ಕಂಥ ಮತ್ತು ಉದ್ಯೋಗ ವ್ಯಾಪಾರಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ದೊಡ್ಡ ಹೈವೇ ಇರೋದ್ರಿಂದ ಅಲ್ಲಿ ಉದ್ಯೋಗ ವ್ಯಾಪಾರಗಳನ್ನು ಸೃಷ್ಟಿ ಮಾಡಲಿಕ್ಕೆ ವಿಶೇಷವಾದಂಥ ಯೋಜನೆಯನ್ನು ರಾಜ್ಯ ಸರ್ಕಾರ ರೂಪಿಸಬೇಕು. ಒಂದು ಏನಂದರೆ ಲಾಜಿಸ್ಟಿಕ್ಸು, ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟು. ಇವೆರಡೂ ದೊಡ್ಡ ಬಿಸ್ನೆಸ್ ಆಗಿರೋದ್ರಿಂದ ಇದರಿಂದ ಏನಾಗ್ತದಂದರೆ ಇವೆರಡೂ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಿದ್ರೆ ಸಾವಿರಾರು ಜನರಿಗೆ ಉದ್ಯೋಗವನ್ನು ಸೃಷ್ಟಿಯಾಗ್ತದೆ, ಆರ್ಥಿಕ ಬೆಳವಣಿಗೆ ಅನುಕೂಲ ಆಗ್ತದೆ ಅಂಥೇಳಿ ನಾನು ಸರ್ಕಾರದ ಮೇಲೆ ಇವತ್ತು ಒತ್ತಡ ಹಾಕ್ತಕ್ಕಂಥದ್ದು, ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ, ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಒಟ್ಟಾರೆ ಈ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ಒಂದು ವಿಶೇಷವಾದಂಥ ಆರ್ಥಿಕ ಅಭಿವೃದ್ಧಿಗೆ ಸರ್ಕಾರ ಒಂದಿಷ್ಟು ಗಟ್ಟಿಯಾದ ನಿಲುವನ್ನು ತೆಗೆದುಕೊಂಡು ಈ ಬಜೆಟ್ನಲ್ಲಿ ಒಂದು ಅನೌನ್ಸ್ ಮಾಡಬೇಕು ಅಂಥೇಳಿ ಆಗ್ರಹ ಮಾಡ್ತಾ ಇದ್ದೀನಿ. ಮೊನ್ನೆ ರಾಮಲಿಂಗ ರೆಡ್ಡಿಯವರು ದೇವಲ್ ಗಣಗಾಪುರಕ್ಕೆ ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ದಾನಿಯನ್ನು ಕೊಟ್ಟಂಥ 2 ಕೋಟಿ ರೂಪಾಯಿ ಅನುದಾನದಲ್ಲಿ ಒಂದು ಅನ್ನದಾಸೋಹ ಭವನವನ್ನು ಅವರು ಅಡಿಗಲ್ ಹಾಕಿ ಹೋದರು. ಆದರೆ ಸರ್ಕಾರದಿಂದ ಒಂದೇ ಒಂದು ಪೈಸೆಯನ್ನು ಅವರು ಯಾವುದೇ ಕೂಡ ಕಾಮಗಾರಿಗಳನ್ನು ಅಡಿಗಲ್ಲ ಹಾಕಿ ಹೋಗಲಿಲ್ಲ, ಘೋಷಣೆ ಮಾಡಲಿಲ್ಲ. ಅವರು ಒಂದು ಕಡೆಗೆ ಮಾಧ್ಯಮದ ಮುಖಾಂತರ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು, ಇಲ್ಲ ನಾವು ಸರ್ಕಾರಕ್ಕೆ ಇದನ್ನು ಮುಟ್ಟಿಸಿ ಬಜೆಟ್ನಲ್ಲಿ ಸಾಧ್ಯ ಆದಷ್ಟು ನಾವು ಅನುದಾನವನ್ನು ಬಿಡುಗಡೆ ಮಾಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಹಾಗಾಗಿ ನಾನು ಇವತ್ತಿನ ನಮ್ಮ ಶಾಸಕರಿಗಾಗಿರ್ಬೋದು, ಜಿಲ್ಲಾ ಉಸ್ತುವಾರಿಗಳಾಗಿರ್ಬೋದು, ರಾಮಲಿಂಗ ರೆಡ್ಡಿ ಸಾಹೇಬರಾಗಿರ್ಬೋದು, ಸಂಬಂಧಪಟ್ಟಂಥ ಇಲಾಖೆಯವರಾಗಿರ್ಬೋದು, ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಗಣಗಾಪುರ ಅಭಿವೃದ್ಧಿಗೆ ವಿಶೇಷವಾದಂಥ ಅನುದಾನವನ್ನು, ಪ್ಯಾಕೇಜನ್ನು ಘೋಷಣೆ ಮಾಡಬೇಕು. ಈ ಭಾಗದಲ್ಲಿ ಅತ್ಯಂತ ದೊಡ್ಡ ದೇವಸ್ಥಾನ ಮತ್ತು ಅಲ್ಲಿ ಅಭಿವೃದ್ಧಿ ಆಗೋದ್ರಿಂದ ಹಲವಾರು ರೀತಿಯಿಂದ ಈ ಭಾಗದ ಜನತೆಗೆ ಅನುಕೂಲ ಆಗ್ತದೆ, ಅದರ ಜೊತೆಗೆ ಭಕ್ತಾದಿಗಳಿಗೂ ಕೂಡ ಅನುಕೂಲ ಆಗ್ತದೆ. ಇನ್ನೊಂದು ಕಡೆಗೆ ರಾಜ್ಯ ಸರ್ಕಾರ ಈ ಭಾಗದಲ್ಲಿ ಇವತ್ತು ಅಮರ್ಜ ಭೀಮಾ ಸಂಗಮದ ಪ್ರದೇಶದಲ್ಲಿ ಒಂದು ಟೂರಿಸಂ ಹಬ್ ಅನ್ನು ಮಾಡೋದ್ರಿಂದ, ಟೂರಿಸಂ ಪ್ರವಾಸೋದ್ಯಮ ಬೆಳವಣಿಗೆ ಮಾಡೋದ್ರಿಂದ ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ, ಆರ್ಥಿಕ ಅಭಿವೃದ್ಧಿಗೂ ಕೂಡ ಅನುಕೂಲ ಆಗ್ತದೆ. ಇನ್ನೊಂದು ಕಡೆಗೆ ವಿಶೇಷ ಏನಂದರೆ, ಈಗ ಬೇಸಿಗೆಯನ್ನು ಪ್ರಾರಂಭ ಆಯಿತು, ನಾವು ಈಗ ಫೆಬ್ರವರಿ ತಿಂಗಳವನ್ನು ಕಳೀತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಇವತ್ತು ಸಣ್ಣ ಅಣೆಕಟ್ಟಿನಲ್ಲಿ 1.5 TMC ನೀರು ಮಾತ್ರ ಇದೆ. ಇನ್ನು ಮಾರ್ಚ್ 1 ತಿಂಗಳು ಮುಗಿಯುವುದರೊಳಗಾಗಿ ಆ ನೀರಿನ ಪ್ರಮಾಣ ಬರೀ ಅರ್ಧ TMC ಬರುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಪಂಪ್ ಸೆಟ್ಗಳ ಮುಖಾಂತರ ರೈತರು ನೀರು ತೋತಾರೆ, ಕೆನಾಲ್ಗಳಿಗೆ ನೀರು ಬಿಡ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಬೇಸಿಗೆ ದಿನದಲ್ಲಿ ನೀರಿನ ಹಾಹಾಕಾರ ಎದ್ದು ರೈತರ ಕಬ್ಬುಗಳಿಗಾಗಿರ್ಬೋದು, ಬೆಳೆಗಳಿಗಾಗಿ ನೀರಿನ ತೊಂದರೆಯನ್ನು ಬಂದು ಮತ್ತೆ ಬೇಸಿಗೆ ದಿನದಲ್ಲಿ ಕಬ್ಬುಗಳನ್ನು ಒಣಗಿ ಹೋಗುವಂಥ ಪರಿಸ್ಥಿತಿ ಇದೆ. ಈಗ ಸರ್ಕಾರ ಏನು ಮಾಡಬೇಕಾಗಿದೆ ಅಂದರೆ, ಆಲಿಮಟ್ಟಿಯಿಂದ ನಾರಾಯಣಪುರ ಏನು
ಶಾಖಾ ಕಾಲುವೆ VKP ಕ್ಯಾನಲ್ ಏನು ಇದೆಯಲ್ಲ ಇಂಡಿ ಮತ್ತು ಸಿಂದಗಿ ಭಾಗದಲ್ಲಿ, ಆ ಇಂಡಿ ಶಾಖಾ ಕಾಲುವೆಯಿಂದ ಭೀಮಾ ನದಿಗೆ ನೀರು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ಈ ಕ್ಯಾನಲ್ ಬಂದ್ ಆಗುವಂಥ ಸಂದರ್ಭದಲ್ಲಿ ಈ ಆಲಿಮಟ್ಟಿ MD ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ. ಆ ಭಾಗದ ಶಾಸಕರು ಕೆರೆಗಳು ತುಂಬತಕ್ಕಂಥದ್ದು, ಕೆನಾಲ್ಗೆ ನೀರು ಬಿಡ್ತಕ್ಕಂಥದ್ದು ಅದೆಲ್ಲ ಮಾಡ್ತಾರಲ್ಲ. ಹೆಚ್ಚುವರಿಯಾಗಿ ಆ ಕೆನಾಲ್ದಿಂದ ಬಂದಂಥ ಒಂದಿಷ್ಟು ನೀರು ಏನಿದೆಯಲ್ಲ ಆ ನೀರನ್ನು ಭೀಮಾ ನದಿಗೆ ಹರಿಸೋದ್ರಿಂದ ಸಂಪೂರ್ಣವಾಗಿ ಈ ಒಂದು ಸಣ್ಣ ಅಣೆಕಟ್ಟು ಮತ್ತು ಸಣ್ಣ ಬ್ಯಾರೇಜಸ್ಗಳೇನಿವೆಯಲ್ಲ ಅವೆಲ್ಲ ಈಗ ನಾವು ಮಾರ್ಚ್ದಲ್ಲಿ ತುಂಬ್ಕೊಂಡು ಬಿಟ್ರೆ ನಮಗೆ ಏಪ್ರಿಲ್, ಮೇ, ಜೂನ್ 3 ತಿಂಗಳು ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಲ್ಲ, ರೈತರಿಗೆ ಅನುಕೂಲ ಆಗ್ತದೆ.